ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಏನೋ ಗದಗದ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಆದರೆ ಉತ್ಖನನ ಸ್ಥಳದಲ್ಲಿ ಜೀವಂತ ಸರ್ಪವೊಂದು ಕಂಡು ಬಂದಿರೋದು ಗ್ರಾಮಸ್ಥರೇ ಗಾಬರಿ ಆಗಿಬಿಡ್ತಾರೆ. ಲಕ್ಕುಂಡಿಯಲ್ಲಿ ನಿಧಿಯನ್ನು ಕಾಯ್ತಾ ಇದೆಯಾ ಘಟಸರ್ಪ ಅನ್ನೋ ಪ್ರಶ್ನೆ. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಹಾವೊಂದು ಪ್ರತ್ಯಕ್ಷವಾಗಿದೆ. A1 ಗುಂಡಿಯಲ್ಲಿ ಹಾವು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಉತ್ಖನನ ಮೇಲ್ವಿಚಾರಕ ಸಿಬ್ಬಂದಿ ಹಾವನ್ನು ರಕ್ಷಣೆ ಮಾಡಿದ್ದಾರೆ. ಸುಮಾರು 2.5 ಅಡಿ ಉದ್ದ ಇರತಕ್ಕಂಥ ಹಾವು ಅಲ್ಲಿತ್ತು ಅಂತ. ಉತ್ಖನನ ಸ್ಥಳದಲ್ಲಿ ಹಾವನ್ನು ಕಂಡು ಆತಂಕಕ್ಕೊಳಗಾಗಿದ್ದಾರೆ ಜನ. ನಿಧಿಗೂ ಸರ್ಪಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ. ಆ ನಿಧಿಯನ್ನು ಅಂದರೆ ನಾವು ಕೇಳ್ಪಟ್ಟಿರ್ತೀವಿ, ಈ ನಿಧಿಗಳಿದ್ದರೆ ಅದನ್ನು ಘಟಸರ್ಪಗಳು ಕಾಯ್ತಾ ಇರ್ತವೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಭೂಮಿಯನ್ನು ಅಗೆಯೋ ಸಂದರ್ಭದಲ್ಲಿ ಸರ್ಪ ಕಂಡು ಬಂದಿದೆ. ಎಷ್ಟು ಅಡಿ ಆಳದಲ್ಲಿತ್ತು ಇದು ಅಂತಕ್ಕಂಥದ್ದು ಪ್ರಶ್ನೆ. ಆಮೇಲೆ ಸರ್ಪಗಳ ಶಿಲೆಗಳಂತೂ ವಿಪರೀತ ಕಂಡು ಬಂದಿವೆ ಬಿಡಿ. 3 ತಲೆ ಸರ್ಪದ ಶಿಲೆ, 5 ತಲೆ ಸರ್ಪದ ಶಿಲೆ ಇವೆಲ್ಲ ಸಿಕ್ಕಿವೆ. ಆದರೆ ಇಲ್ಲಿ ಜೀವಂತ ಸರ್ಪನೇ ಸಿಕ್ಕಿದೆ ಇವತ್ತು. ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ. ಗೊತ್ತಿಲ್ಲ ಏನು ಸಿಗುತ್ತೋ ಏನಿದೆಯೋ, ನಿಜ ಇರಬಹುದು. ಹಾವೊಂದು ಪ್ರತ್ಯಕ್ಷವಾಗಿದೆ, ಬಟ್ ಅದನ್ನು ಅವರು ಸಂರಕ್ಷಣೆ ಮಾಡಿ ಬೇರೆ ಸುರಕ್ಷಿತ ಸ್ಥಳಕ್ಕೆ ಅದನ್ನು ಬಿಡ್ತಾರೆ. ಆಶ್ಚರ್ಯ ಆಗುತ್ತಲ್ವ ಎಂಥವ್ರಿಗೂ ಉತ್ಖನನ ಮಾಡಬೇಕಾದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಸಿಗ್ತಾ ಇರೋದು, ಅದರ ಜೊತೆಗೆ ಹಾವೊಂದು ಪ್ರತ್ಯಕ್ಷವಾಗಿರೋದು. ಜನ ಮಾತಾಡ್ಕೋತಾರೆ, ಅಯ್ಯೋ ಭಾರಿ ನಿಧಿ ಇದೆ, ಆ ನಿಧಿಯನ್ನು ಹಾವು ಕಾಯ್ತಾ ಇದೆ ಅನಿಸುತ್ತೆ ಅಂತೆಲ್ಲ.